ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೋತೀನಿ. ಇದು ನಮ್ಮದು 12ನೇ ದಿನದ ಜರ್ನಿ ಬಿಜಾಪುರ ಟು ಮುರುಡೇಶ್ವರ ಕಡೆಗೆ. ನಿನ್ನೆ ಬರಬೇಕಾದ್ರೆ ನಮ್ಮದು ಕ್ಯಾಮ್ರಾ ಬ್ಯಾಟ್ರಿ ಆಗಿರ್ಬೋದು, ನಮ್ಮದು ಮೊಬೈಲ್ ಬ್ಯಾಟ್ರಿ ಆಗಿರ್ಬೋದು, ಮತ್ತು ಪವರ್ ಬ್ಯಾಂಕ್ ಆಗಿರ್ಬೋದು ಎಲ್ಲ ಸ್ವಿಚ್ ಆಫ್ ಆಗಿತ್ತು. ಮಿನಿಮಮ್ ಒಂದು 50 ಕಿಲೋಮೀಟರ್ದಿಂದ ಬಂದೀನಿ. ಎಲ್ಲೇ ಯಾವುದೇ ಊರಲ್ಲಿ ಯಾವುದೇ ಒಂದು ಸಿಟಿಯಲ್ಲಿ ನಾ ಕೇಳಿದೆ, ಎಲ್ಲಿ ಕರೆಂಟ್ ಇದ್ದಿದ್ದಿಲ್ಲ. ನಿನ್ನೆ ಮತ್ತು ಮೊನ್ನೆ 2 ದಿವಸ ಕರೆಂಟ್ ಎಲ್ಲಿ ಇದ್ದಿದ್ದಿಲ್ಲ. ಸೊ ಅದಕ್ಕಾಗಿ ನಮ್ಮ ಮೊಬೈಲು, ನಮ್ಮ ಕ್ಯಾಮ್ರಾ ಬ್ಯಾಟ್ರಿ ಎಲ್ಲ ಡೆಡ್ ಆಗಿತ್ತು. ನಿನ್ನೆ ರಾತ್ರಿ ಇಲ್ಲಿ ನಿಲ್ಗುಂದ್ ಅಂತ ಊರಲ್ಲಿ ಸ್ಟೇ ಮಾಡಿದೆ ಒಂದು ಮಠದಲ್ಲಿ. ನಿನ್ನೆ ರಾತ್ರಿ 6 ಗಂಟೆಗೆ ಕರೆಂಟ್ ಬರೋಣ ಇವತ್ತೆಲ್ಲ ಚಾರ್ಜಿಂಗ್ ಮಾಡಿಕೊಂಡು ಇವತ್ತೆಲ್ಲ ರೆಡಿ ಆಗಿದ್ದೀವಿ. ಇಲ್ಲಿ ನೋಡ್ಬೋದು ನಮ್ಮ ರಥನೂ ರೆಡಿ ಆಗಿದೆ. ಈ ಮಠದ ಮಠಾಧಿಪತಿ ಮುತ್ತೆಯವರು ಇವರೇ. ಮುತ್ತೆಯವ್ರು ನಮಸ್ಕಾರ ರೀ. ನಮಸ್ಕಾರ. ಇವತ್ತು ಬರ್ತೇವ್ರಿ ಮುತ್ತೆಯವ್ರು, ಹೋಗ್ತೇವ್ರಿ. ಆಯ್ತು. ನಿಲ್ಗುಂದ ಮಠ ದಾಟಿಗೆಸಿಂದ್ರ ಬಂದೇವಿ. ಇವಾಗ ನಮ್ಮ ಪ್ರಯಾಣ ಈ ರೀತಿ ಸಾಗ್ತಿದೆ. ನಾವು ಇನ್ನ 39 ಕಿಲೋಮೀಟರ್ ಹೋಗ್ಬೇಕು. ಇವತ್ತು ರಾಣಿಬೆನ್ನೂರು ಹೋಗಿ ಟಚ್ ಆಗಬೇಕು. ರಾಣಿಬೆನ್ನೂರಿನಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ ಕಣಿವಿ. ನಾಳೆಗೆ ಆಗ್ಬೋದು. ಆಲ್ಮೋಸ್ಟ್ ನಾಳೆಗೆ ನೋಡ್ಬೋದು ನಾವು ಕಣಿವಿ ನೋಡ್ಕೊಂಡು ಮತ್ತು ಅಲ್ಲಿ ಇದ್ದಂಥ ರಕ್ತೇನಹಳ್ಳಿಯಲ್ಲಿ ಇದ್ದಂಥ ಎಲ್ಲ ಪ್ಲೇಸಸ್ ನೋಡಿಕೊಂಡು ನಮ್ಮ ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಮುರುಡೇಶ್ವರ ಕಡೆ ಹೋಗಬೇಕು. ಮುರುಡೇಶ್ವರ ಹೋಗಿದ್ದ ಮುಂಚೆ ಜೋಗ ಜಲಪಾತ ಹೋಗೋಣ ಏನಂತ ಕಮೆಂಟ್ನಲ್ಲಿ ತಿಳಿಸಿ ಗುರು ಎಲ್ಲರೂ. ಇವಾಗ ಇಲ್ಲಿ ತರವೇನೆ. ಇಲ್ಲಿಂದ ಮತ್ತೆ 5 ಕಿಲೋಮೀಟರ್ ಹೋದ್ರೆ ರಾಣಿಬೆನ್ನೂರು ನಮಗೆ ಸಿಗ್ತದ. ಇಲ್ಲಿಂದ ಇನ್ನ 5 ಕಿಲೋಮೀಟರ್ ರಾಣಿಬೆನ್ನೂರು ಹೋಗ್ಬೇಕು. ಒಂದು ತುಸು ರಥಗ ಇಲ್ಲೇ ಸೈಡ್ ಹಾಕಿದ್ದೀವಿ. ಇಲ್ಲಿ ನೋಡ್ಬೋದು ನಮ್ಮ ರಥ ಯಾವ ರೀತಿ ಕಾಣ್ತಿದೆ ಅಂತ. ನೋಡ್ರಿ ಹ್ಯಾಂಗ್ ಕಾಣ್ತದ ನೋಡ್ರಿ ನಮ್ಮ ರಥ. ಈ ರೀತಿ ಹಂಪಿ ಅಂದ್ರೆ ತುಂಬಾನೇ ಕಷ್ಟ ಆಗತ್ತೆ ಗುರು. ಫೈನಲಿ ರಾಣಿಬೆನ್ನೂರು ಬಂದು ತಲುಪಿದ್ದೀವಿ. ರಾಣಿಬೆನ್ನೂರಲ್ಲಿ ಒಂದು ಮಠ ಇದೆ. ಆ ಮಠದಲ್ಲಿ ಇವತ್ತು ನಾವು ನೈಟ್ ಸ್ಟೇ ಆಗಿದ್ದೀವಿ. ಇವತ್ತು ನೈಟ್ ಇಲ್ಲೇ ಇದ್ದು ಬೆಳಗ್ಗೆ ಮತ್ತು ಫ್ರೆಶ್ ಅಪ್ ಆಗಿ ನಾವು ಮುಂದಿನ ಪ್ರಯಾಣ ರಕ್ತೇನಹಳ್ಳಿ ಕಡೆ ಹೋಗೋಣ. ರಕ್ತೇನಹಳ್ಳಿ ಅಂದರೆ ಮೊನ್ನೆ ನಮ್ಮ ಆಂಜನೇಯ ಸ್ವಾಮಿ ಬೆಟ್ಟದಲ್ಲಿ ಒಬ್ರು ಸಿಕ್ಕಿದ್ರು ನೋಡಿ ಬ್ರದರ್, ಅವ್ರ ಊರಿಗೆ ಹೋಗಿ ಅಲ್ಲಿಂದ ಮತ್ತೆ ಅವ್ರು ಯಾವ ಕಡೆ ಕರ್ಕೊಂಡು ಹೋಗ್ತಾರ ನೋಡೋಣ ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ. ಎಲ್ಲರೂ ಹೇಳೋದು ಒಂದೇ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಗ್ತಾ ಇರಿ, ನಗಿಸ್ತಾ ಇರಿ. ಜೈ ಕರ್ನಾಟಕ.